ಗಾಯ್ಸ್ ಜಾಕೆಟ್ ರೂಮ್ನಾಗ ಬಿಟ್ಟು ಬಂದೀನಿ, ನಿಮಗೆ ವ್ಯೂ ತೋರ್ಸಾಕತ್ತೀನಿ. ನೋಡ್ತಿರ್ಬೋದು ಅಲಾಸ್ಕಾದ ವ್ಯೂ ಸೀನರಿ ಒಳಗ ನಿಮ್ಗೆ ಶಿಪ್ ಇಂದ ತೆಳಗಿಳಿದು ಟ್ರೈನ್ ಒಳಗೆ ಹೋಗಿ ಕರ್ಕೊಂಡೋಗಿ ತೋರಿಸ್ತೀನಿ. ಅಣ್ಣಾವತೈತಿ, ಫುಲ್ ಥಂಡ ತಗದೈತಿ. ಜಾಕೆಟ್ ಬಿಟ್ಟು ಬಂದಿನಿ, ಹೋಗಮಂತ್ ಬರ್ರಿ. ನೋಡ್ರಿ, ಇವತ್ತ ಟ್ರೇನಿನ ಮೂಲಕ ನಿಮಗ ಅಲಾಸ್ಕಾದ ಚಿನ್ನದ ನಗರ ಹೆಂಗೈತಿ ತೋರಿಸ್ಬಿಡ್ತೀನಿ. ನೋಡ್ರಿ, ನಾ ಬಂದಿನಿ ಸ್ಕ್ಯಾಗ್ ವೇ ಅಂತ. ಫಸ್ಟ್ ಟೈಮು ನಮ್ಮ ಶಿಪ್ಪಿನ ಮೂಲಕ ನಾನು ಆ ಶಿಪ್ಪಿನ ಲೈಫ್ ಬೋಟ್ನಾಗ ಹತ್ತೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಗುಡ್ಡ ಕುಸ್ಯಾಕತೈತೆ ಅಂತಂದು ನಮಗೆ ಅಡ್ಡಾಡ್ಕೊಂತ ಹೋಗಾಕ ಬಿಡ್ಲಿಲ್ಲ. ಈ ಶಿಪ್ಪಿನ ಲೈಫ್ ಬೋಟ್ ಒಳಗೆ ಹತ್ತಿ ನಾವು ದಂಡಿಗೆ ಮುಟ್ಟಿದ್ವಿ. ನಮ್ಮ ಸುತ್ತಮುತ್ತ ಅಗದಿ ಭಾರಿ ಬೆಸ್ಟ್ ಶಿಪ್ ಬಂದು ನಿಂತ್ಬಿಟ್ಟಾವು. ನೋಡ್ತಿರ್ಬೋದು ವ್ಯೂ ಮಾತ್ರ ಹೆಂಗೆ ಕಾಣತೈತಿ. ಇದ ನೋಡ್ರಿ ನಂದು ಹೊಸ ಮನಿ, ಗ್ರ್ಯಾಂಡ್ ಪ್ರಿನ್ಸಸ್ಸು, ಅಲಾಸ್ಕಾ ಸಂಬಂಧ ಹೇಳಿ ಮಾಡಿಸಿದಂಥ ಶಿಪ್ಪು. ಆ ಟ್ರೈನ್ ಐತಲ್ರಿ, ಯುಕಾನ್ ರೈಲ್ವೆ ರೂಟ್ ಅಂತ ಕರೀತಾರ. ಕೆನಡಾ ಮತ್ತು ಅಮೇರಿಕಾ ಬಾರ್ಡರ್ನಾಗ ಅಡ್ಡಾಡ್ತೈತಿ. ಒಂದಾನೊಂದು ಕಾಲದಾಗ ಇಲ್ಲೇನು ನೋಡಾಕತ್ತಿರಲ್ರಿ, ಇಲ್ಲಿ ಗೋಲ್ಡ್ ರಶ್ ಸಿಕ್ಕಿಬಿಟ್ಟಿತ್ತು. ಜನರು -50 ಡಿಗ್ರಿ ಒಳಗ ಇಲ್ಲಿ ಚಿನ್ನವನ್ನು ಹಾಡಿ ತೆಗ್ಯಾಕತ್ತ ಬಿಟ್ಟಿದ್ರು. ನೀವು ಏನು ನೋಡಾಕತ್ತೀರಿ ನೋಡ್ರಿ, ಹಳೆಯ ಕಾಲದ ಫೋಟೋನು ಹಾಕಿಬಿಟ್ಟಿನಿ ನೋಡ್ರಿ. ಹಡ್ಡುದಟ್ಟಲ್ರಿ, ಇವರು ಆ ಚಿನ್ನವನ್ನು ಆ ಟ್ರೈನ್ ಮೂಲಕ ಮತ್ತು ಸ್ಪೆಷಲ್ ಶಿಪ್ಪಿನ ಮೂಲಕ ಟನ್ ಗಂಟ್ಲೆ ಚಿನ್ನವನ್ನು ಹಾಡಿ ತೆಗಿತಿದ್ರು. ವ್ಯೂ ಮಾತ್ರ ಅನಾಹುತ ಐತಿ. ನಾವು ಅದನ್ನು ಮುಗಿಸ್ಕೊಂಡು ನಮ್ಮ ಬದಾಮಿಯ ಹುಡುಗ ಕುಮಾರ್ ಅವ್ರನ್ನ ಮೀಟ್ ಆಗಿ ಆ ಡಾಗ್ ಬಾಯ್ ಅಂತ ಅಲಾಸ್ಕಾ ಫುಡ್ ತಿಂದು ವಾಪಸ್ಸು ನಮ್ಮ ಶಿಪ್ ಕಡೆ ಹೊಂಟ್ಬಿಟ್ಟೆ. ಹೆಂಗೈತಂತ ಹೇಳಿ ಕಮೆಂಟ್ ಹಾಕಿಬಿಡ್ರಿ.